Hi all, welcome back to my channel Rakshita Vlogs. ಹಾಯ್ ಆಲ್, ಇವತ್ತು ನಾನು ಒಂದು ಕ್ಯಾಶುವಲ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ರೊಟೀನ್ ಆಗಿರ್ಬೋದು. ತುಂಬ ದಿನ ಆದಮೇಲೆ ಒಂದು ರೊಟೀನ್ ವ್ಲಾಗ್, ಮತ್ತು ಪೇಂಟ್ ಎಲ್ಲ ಆದಮೇಲೆ ನಾನು ಮನೆಯದೆಲ್ಲ ವೀಡಿಯೋನೇ ಮಾಡಿಲ್ಲ. ಮತ್ತು ಇವತ್ತು ಫ್ರೈಡೇಗೆ ಇವತ್ತೇ ಹೂವು ಎಲ್ಲ ಕಟ್ಟಿ ಎತ್ತಿಟ್ಕೊತಾ ಇದ್ವಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಮತ್ತು ಇವಾಗ ಹೊಸ ಹೆಲ್ಪರ್ ಅಕ್ಕ ಬಂದಿದ್ದಾರೆ. ಅವರು ನೇಪಾಳ ಅವರವರು. ನಮಗೆ ಏನಂತಂದರೆ ಇವಾಗ ಫಸ್ಟ್ ಮಾಡ್ತಾಯಿದ್ದವರು ಇವಾಗ ಬರ್ತಾಯಿಲ್ಲ. ನಮ್ಮನೆ ಹತ್ರ ಸಿಕ್ಕೋದೇ ಕಷ್ಟ ಇದು ಹೆಲ್ಪರ್ಸ್ ಅವರೆಲ್ಲನೂ. ಹಾಗಾಗಿ ನಾವು ತುಂಬ ದಿನ ಆಗುತ್ತೆ ಹುಡ್ಕೋದಕ್ಕೇನೆ. ಈ ಸತಿ ನಮ್ಗೆ ಆ ರಿಸ್ಕ್ ಆಗಲಿಲ್ಲ. ನೆಕ್ಸ್ಟ್ ಡೇನೇ ಬೇಗನೆ ಬಂದರು, ಬೇಗ ಸಿಕ್ಕಿದ್ರು ಅವರು. ಅಂದರೆ ನಮಗೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹಿಂದಿನೂ ಸ್ವಲ್ಪ ಅರ್ಥ ಆಗುತ್ತೆ. ನನಗೆ ಹಿಂದಿ ನನಗೆ ಮಾತಾಡ್ಬೋದು ಅಷ್ಟೇ, ವರ್ಡ್ಸ್ ಎಲ್ಲ ನನಗೆ ಯಾವತ್ತೂ ಹಿಂದಿನೆಲ್ಲ ಮಾತಾಡೇ ಇಲ್ಲ. ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟು ಬಿಟ್ಟರೆ. ಇವಾಗ ಕೆಲಸ ಆಗಿರೋದ್ರಿಂದ ನಾವು ಕನ್ವೆ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಆ್ಯಕ್ಷನ್ ಎಲ್ಲ ಮಾಡಿ ಎಲ್ಲ ತೋರಿಸ್ಕೊಡ್ತಾಯಿದ್ವಿ. ಹಿಂದಿ ಆದರೆ ಅಟ್ಲೀಸ್ಟ್ ಏನೋ ಮಾತಾಡ್ಬೋದು ಅಂದ್ಕೊಬೋದು, ಆದರೆ ಅವ್ರದ್ದು ನೇಪಾಲಿ ಲ್ಯಾಂಗ್ವೇಜು. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಈಗ 1 ವೀಕಿಂದ ಅಂತಂದರೆ, ಅವರು ಬಂದೇ 15 ಡೇಸ್ ಆಯಿತು. ಈ 1 ವೀಕಿಂದ ನಾನು ಗೂಗಲ್ ಟ್ರಾನ್ಸ್ಲೇಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಮಾತಾಡೋದಿದ್ರೆ ಅದರಲ್ಲಿ ಹಾಕ್ಕೊಂಡು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ಮಾತಾಡ್ತೀನಿ. ಸೊ ಇದು ಒಂದೊಂಥರ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಇಲ್ಲಾಂದರೆ ಏನಾದರೂ ಆ್ಯಕ್ಷನ್ ಮಾಡಿ ತೋರಿಸ್ಬೋದು ಅಷ್ಟೇ. ಬಟ್ ಕೆಲಸದ ವೈಸ್ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೊಂದು ಏನಂದರೆ, ನಮಗೆ ಅರ್ಜೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಹೋಗೋದು ಆ ಥರದ್ದು. ಯಾಕಂದರೆ ತಿರ್ಗಿ ಅದಾದಮೇಲೆ ನಾನೇ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಇವಾಗ ಬೇರೆ ಬಂದಿದ್ದಾರೆ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಬಿರಿಯಾನಿ ರೆಸಿಪಿ ಎಲ್ಲ ನಾನು ಶೇರ್ ಮಾಡಿ ಇರ್ತೀನಿ. ಸೊ ಹಾಗಾಗಿ ಇವತ್ತಿನ ರೆಸಿಪಿ ನಾನೇನು ಶೇರ್ ಮಾಡ್ತಾರೆ, ಜಸ್ಟ್ ರ್ಯಾಂಡಮ್ ಆಗಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಎಷ್ಟೊಂದು ಸರಿ ನಾನು ಬಿರಿಯಾನಿ ಮಾಡಿರೋ ವೀಡಿಯೋಸ್ ಅದೆಲ್ಲ ತೋರಿಸಿದ್ದೀನಿ. ಏನು ಸ್ಪೆಷಲ್ ಅಂತಂದರೆ, ನಾನು ಬಾಸುಮತಿ ರೈಸ್ ಹಾಕ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ. ನೋಡಿ ಇಡ್ಲಿ ನಾನು ಮೊನ್ನೆ ಎಲ್ಲ ಡಿಮಾರ್ಟಿಂದ ರೇಷನ್ ಎಲ್ಲ ತಂದು ಯಾವ ಥರ ಸ್ಟೋರ್ ಮಾಡಿದ್ದೀನಿ ಅಂತ. ಈ ಥರ ಇದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇದೆಲ್ಲ ಈ ಥರ ಜೋಡಿಸ್ಕೊಂಡಿದ್ದೀನಿ. ಬಿರಿಯಾನಿ ಅಕ್ಕಿ ನಾನು ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಇದಂತೂ ಬೆಸ್ಟ್ ಅನಿಸುತ್ತೆ. ಅಂದರೆ ಸ್ಟೀಲ್ ಬಾಕ್ಸ್ ಮತ್ತು ಇದರಲ್ಲಿ ಕಾಣಿಸುತ್ತೆ ಏನಿಟ್ಟಿದ್ದೀವಿ. ನಾವು ಬಿರಿಯಾನಿ ಎಲ್ಲ ಮಾಡಿದ್ರೆ ಮಧ್ಯಾಹ್ನ ಮಾಡ್ಕೊಂಬಿಡ್ತೀವಿ. ಇಲ್ಲ ಅಂದರೆ ಒಂದೇ ಟೈಮ್ಗೆ ಆಗೋ ಥರನೇ ಮಾಡ್ಕೊಳ್ಳೋದು. ದಿಹಾನ್ ಒಬ್ಬನೇ, ಅವನು 2 ಟೈಮ್ಸ್ ಇಷ್ಟ ಆಗೋದು ಅಷ್ಟೇ. ಇವಾಗ ಮಧ್ಯಾಹ್ನ ಅಡುಗೆಗೆ ಮಾಡ್ಕೊತಾ ಇರೋದು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ. ಇನ್ನೊಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ, ಅದರಲ್ಲಿ ಚಿಕನ್ ಪಾಪ್ಕಾರ್ನ್ ಮಾಡೋಣ ಅಂತ. ಅದನ್ನು ನಾನು ಹಂಗೆ ಮುಂದೆ ವ್ಲಾಗಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ. ಹೋಮ್ ಮೇಡ್ ಚಿಕನ್ ಪಾಪ್ಕಾರ್ನ್. ಇವಾಗ 2 ಗ್ಲಾಸ್ ಅಕ್ಕಿನ ನಾನು ಒಂದು 20 ಮಿನಿಟ್ಸ್ ಮುಂಚೆನೇ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನೆನೆಸಿ ಇಟ್ಕೋತಾ ಇದ್ದೀನಿ. ಕೊಟ್ರಾ ಪೊಮೊಗ್ರನೇಟ್ ಚೆನ್ನಾಗಿದೆ ಇವತ್ತು ಆ್ಯಪಲ್ಲು. ಚೆನ್ನಾಗಿದೆ, ತಿಂತೀನಿ. ಇವರು ಬಿಡ್ಸಿಕ್ಕವ್ರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇಷ್ಟು ನಾನು ರುಬ್ಬಕ್ಕೆ ಹಾಕ್ಕೊತೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಈ ಮಸಾಲೆ ಏನಿದೆ ಅದನ್ನು ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ನೀವು ಆವಾಗಲೇ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ನೋಡಿ ಡಿಫ್ರೆನ್ಸು. ಈ ಥರ ಆಗಬೇಕು. ಅದಾದಮೇಲೆ ನಾನಿವತ್ತು ಬಾಳೆ ಎಲೆ ಯೂಸ್ ಮಾಡಿಕೊಂಡು ಬಿರಿಯಾನಿ ಮಾಡೋಣ ಅಂತಂದರೆ ದಮ್ ಕಟ್ಟೋದಕ್ಕೆ ಇವತ್ತು ಕೂಗಿಸ್ತಾ ಇಲ್ಲ, ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಬಟ್ ಪ್ರೆಷರ್ ಹಾಕ್ತೀರ ಮಾಡೋಣ ಅಂತ. ಇನ್ನೇನು ಅನ್ನ ಹಾಕ್ತಾ ಇರೋವಾಗೇ ಬಾಳೆ ಎಲೆ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ದಮ್ ಕಟ್ಟಿದ್ದು. ಇವಾಗ ತುಂಬ ಚೆನ್ನಾಗೇ ಆಗಿತ್ತು, ನೀಟಾಗಿ ಉದ್ರಾಗಿ. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ಚಿಕನ್ ಫ್ರೈನೂ ಅಷ್ಟೇ, ಚಿಕನ್ ಫ್ರೈ ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಇದು ಇವಾಗ ಬಿರಿಯಾನಿ ರೆಸಿಪಿನೇ ನಾನು ತೋರಿಸ್ತಾ ಇರೋದು. ಅದೆಲ್ಲ ಒಂದು ಇದರಲ್ಲಿ ಬಂದರೆ ಕರೆಕ್ಟಾಗಿರುತ್ತೆ ಅಂತ ನಾನು ಹಾಗೆ ಮಾಡಿದ್ದೀನಿ. ಸೊ ಹಾಗೆ ದಿಹಾನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಬರ್ಬೇಕಾಗಿತ್ತು. ಇವತ್ತು ನಾನು ಹೋಗ್ತಾಯಿಲ್ಲ, ನನ್ನ
ಹಸ್ಬೆಂಡೇ ಹೋಗ್ತೀನಿ ಅಂದರು, ನಕ್ಷಿತ್ ಹೋಗ್ತೀನಿ ಅಂದ. ಸೊ ಅವರಿಬ್ಬರು ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅವ್ರು ಬಂದಿದ ತಕ್ಷಣ ಊಟಕ್ಕೆಲ್ಲ ಹಾಕ್ಕೊಡೋಕ್ಕೆ, ನಾವು ಎಲ್ಲ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ಬಿರಿಯಾನಿ ಏನಂತಂದರೆ ಬಿಸಿ ಬಿಸಿ ಎಸ್ಪೆಷಲಿ ನನಗೆ ಎಲ್ಲರಿಗೂ ಹಂಗೆ ಅನಿಸುತ್ತೆ, ತೆಗ್ದಿದ ತಕ್ಷಣ ತಿಂದ್ಬಿಡ್ಬೇಕು. ನನಗೆ ಪಲಾವು ಮತ್ತು ಬಿರಿಯಾನಿ, ಟೊಮೆಟೊ ಬಾತ್ ಆ ಥರದ್ದೆಲ್ಲನೂ ಅಷ್ಟೇ, ಕುಕ್ಕರ್ ವಿಶಿಲ್ ಓಪನ್ ಆಗಿದ ತಕ್ಷಣವೇ ತಿಂದ್ಬಿಡ್ಬೇಕು ಆ ಥರ. ತಿರ್ಗಾ ಬೇರೆ ಕಡೆ ಹೋಟೆಲಲ್ಲೆಲ್ಲ ಮ್ಯಾನೇಜ್ ಆಗುತ್ತೆ, ಬಟ್ ನಾವು ಮಾಡಿದಾಗ ಹಂಗೆ ಅನಿಸುತ್ತೆ. ಎಲ್ಲಿ ಇಲ್ಲೇ ಇತ್ತ ಒಳಗಡೆ ಇತ್ತ ನೀವು ಅಲ್ಲಿ ಡೌನ್ ಹೌದಾ? ಅವ್ನು ಫಸ್ಟ್ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀರಾ? ನೀನು ಟ್ಯೂಷನಾ? ಇಲ್ಲೇನಾ? ನೀನು ಟ್ಯೂಷನಾ? ಇವಾಗ ನಿಮ್ಮ ಮನೆಗೆ ಇಟ್ಕೊಂಡು ಹೋಗ್ತೀಯಾ? ಹೌದಾ? ಮತ್ತೆ ಅಲ್ಲಿವರೆಗೂ ಇಲ್ಲೇ ಇಕ್ಕಿರೋದಾ? ನೀನ್ ಯಾವಾಗ ಕನ್ನಡ ಕಲ್ತ್ಕೊಂಡೆ? ಮಮ್ಮಿಗೂ ಹೇಳ್ಕೊಡ್ಬೇಕು ತಾನೆ? ಮಮ್ಮಿಗೆ ಕನ್ನಡ ನಮ್ಮ ಮನೆಗೆ ಬರ್ತಾರಲ್ಲ, ನಮ್ಮ ಮನೆಗೆ ಬರ್ತಾ ಇದ್ರಿ. ಇಲ್ಲ, ನೀವು ಆಂಟಿ ಬರೋದು. ನಿಮ್ಮ ಅತ್ತೆ 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 ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಕನ್ನಡ ಅವರು. ನಾನಿವತ್ತು ಚಿಕನ್ ಪಾಪ್ಕಾರ್ನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮನೇಲೇ ಮಾಡ್ಬೋದು. ಇದು ಒಂಥರ KFC ಸ್ಟೈಲ್ ಅಂತಲೇ ಹೇಳ್ಬೋದು. ಇಲ್ಲ 5 ಸ್ಟಾರ್ ಚಿಕನ್ ಅದೆಲ್ಲ ಬರುತ್ತಲ್ಲ, ಆ ಟೇಸ್ಟ್ ಬರುತ್ತೆ. ಎಕ್ಸಾಕ್ಟ್ KFC ಟೇಸ್ಟ್ ಬರಲ್ಲ, ಬಟ್ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನಮ್ಮ ಮನೇಲಿ ನಕ್ಷತ್ರಕ್ಕೆ ಇದು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈಚೆ ತರಿಸೋದು ಅವಾಯ್ಡ್ ಮಾಡಿ ಇದನ್ನು ನಾನು ಮನೇಲೇ ಮಾಡಿಕೊಡ್ತೀನಿ. ಯಾವಾಗಾದ್ರೂ ಅಷ್ಟೇ ಚಿಕನ್ ಎಲ್ಲ ತಂದಾಗ ನಾರ್ಮಲ್ ಬಿರಿಯಾನಿ ಅದೆಲ್ಲ ಮಾಡಿ ತಿರ್ಗಾ ಒಂದು ಸ್ವಲ್ಪ ಅವನಿಗೆ ಅಂತಲೇ ಎತ್ತಿಟ್ಟಿರ್ತೀನಿ. ಒಂದೊಂದು ಸತಿ ಮೋಮೋಸ್ ಮಾಡಿಕೊಡ್ತೀನಿ, ಒಂದೊಂದು ಸತಿ ಈ ಥರ ಚಿಕನ್ ಪಾಪ್ಕಾರ್ನ್ ಮಾಡಿಕೊಡ್ತೀನಿ. ಸೊ ಇದೆರಡು ಅವನಿಗೆ ಇಷ್ಟ ಆಗುತ್ತೆ. ಅವನಿಗೆ ಚಿಕನ್ ಫ್ರೈ, ಇವಾಗ ನಾರ್ಮಲ್ ಬಿರಿಯಾನಿಯಲ್ಲಿ ಪೀಸ್ ಅದೆಲ್ಲ ಇಷ್ಟ ಆಗೋಲ್ಲ. ಏನೋ ಒಂದು ತಿನ್ನಲಿ ಅಂತ ಈ ಥರ ಮನೆಯಲ್ಲೇ ಟ್ರೈ ಮಾಡಿ ಕೊಡ್ತೀನಿ. ಲಾಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದ್ದೆ, ಬಟ್ ಅದು ಅಷ್ಟು ಎಕ್ಸಾಕ್ಟಾಗಿ ಬಂದಿರಲಿಲ್ಲ. ಸೊ ನಾನು ಅದಕ್ಕೆ ರೆಸಿಪಿ ಏನು ಶೇರ್ ಮಾಡಿಲ್ಲ. ಈ ಸತಿ ಚೆನ್ನಾಗಿ ಬಂತಲ್ಲ, ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದು ನಾನು ಬರೀ ಬೋನ್ಲೆಸ್ ಚಿಕನ್ನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು, ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಉಪ್ಪು ಅಷ್ಟೇ. ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಸ್ಪೈಸಿನೂ ಬೇಡ, ಯಾಕಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್ ನಾವೇನು ಮಿಕ್ಸ್ ಮಾಡ್ತಾಯಿದ್ದೀವಿ ಅದು. ಮತ್ತು ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಎಗ್ ವೈಟ್ ಮಾತ್ರ, ಯೆಲ್ಲೋ ಕಲರ್ ಹಾಕೋತಾ ಇಲ್ಲ ನಾನು ಇದರಲ್ಲಿ. ಎಗ್ ವೈಟ್ ಮಾತ್ರ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಅದಕ್ಕೆ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಬೇಕು, ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಾನು. ಆಪ್ಷನಲ್ಲು ವೆನಿಗರ್ ಆದರೂ ಹಾಕ್ಕೊಬೋದು, ನಾನು ಬೇಡ ನ್ಯಾಚುರಲಾಗೇ ಇರಲಿ ಅಂದ್ಬಿಟ್ಟು ಲೆಮನ್ ಹಾಕೋತಾ ಇದ್ದೀನಿ. 1 ಸ್ಪೂನು ಟೊಮೆಟೊ ಕೆಚಪ್ ಹಾಕ್ಕೊಬೇಕು. ಇದನ್ನು ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ. ನಾನು ಲಾಸ್ಟ್ ಟೈಮ್ ಇದು ಯೂಸ್ ಮಾಡಿರಲಿಲ್ಲ, ಈ ಸತಿ ಇದು ಯೂಸ್ ಮಾಡಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆದರೂ ಮ್ಯಾರಿನೇಷನ್ ಮಾಡೋದಕ್ಕೆ ಇಡಬೇಕು. ಅದೆಲ್ಲ ಉಪ್ಪು ಖಾರ ಇಡಬೇಕಲ್ಲ, ಹಾಗಾಗಿ ನಾನಿವಾಗ ಏನು ರೆಸಿಪಿ ಏನು ಇಂಗ್ರೀಡಿಯೆಂಟ್ ತೋರಿಸಿದ್ನೋ ಅಷ್ಟೇನೆ, ಎಲ್ಲ ಮನೇಲೇ ಇರುತ್ತೆ, ಆರಾಮಾಗಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮು ನೀವು. ಆ ಬೋನ್ಲೆಸ್ ಒಂದು ನಾವು ಕಟ್ ಮಾಡಿ ಇಟ್ಕೊಳ್ಳೋದು ಒಂದು ಇದಿರುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ಇನ್ನೊಂದು ಬೌಲಿಗೆ ನಾವು ಇದು ಮ್ಯಾರಿನೇಷನ್ ಆಗಿ ಒಂದು 15 ಮಿನಿಟ್ಸ್ ಆದಮೇಲೆ ಇದು ಇನ್ನೊಂದು ಬೌಲಲ್ಲಿ ಒಂದು ಐಸ್ ವಾಟರ್ ತೊಗೊಂಡಿದ್ದೀನಿ ನಾನು. ಇನ್ನೊಂದು ಬೌಲಲ್ಲಿ ಕಾರ್ನ್ಫ್ಲವರ್ ಯೂಸ್ ಮಾಡಿದ್ದೀನಿ. ಯಾವುದಾದ್ರೂ ವೀಡಿಯೋ ನೋಡಿದರೆ ಮೈದಾ ಯೂಸ್ ಮಾಡಿರ್ತಾರೆ. ಅದನ್ನು ಮೈದಾ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ, ಈ ಥರ ಕ್ರಿಸ್ಪಿಯಾಗಿ ಬರಲ್ಲ. ನಾನಿಲ್ಲಿ ಕಾರ್ನ್ಫ್ಲವರು, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಒಂದು ಸತಿ ಇದನ್ನು ಚಿಕನ್ನ ಅದರಲ್ಲಿ ಡಿಪ್ ಮಾಡಿ, ತಿರ್ಗಾ ಐಸ್ ವಾಟರಲ್ಲಿ ಒಂದು ಸತಿ ಡಿಪ್ ಮಾಡಿ, ತಿರ್ಗಾ
ಈ ಕಾರ್ನ್ಫ್ಲವರ್ ಏನಿದೆ ಅದರಲ್ಲಿ ಡಿಪ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಬೇಕು. ಎಲ್ಲ ಅರೇಂಜ್ ಮಾಡ್ಕೊಂಡು ಒಂದೊಂದೇ ಹಾಕ್ತೀವಿ ಅಂದರೆ ಟೈಮ್ ಇದಾಗುತ್ತೆ. ಒಂದೇ ಸತಿ ಎಣ್ಣೆ ಕಾಯೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಒಂದು ಒಬ್ಬಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ದಟ್ ಈಸಿ. ಮತ್ತು ಒಂದೊಂದೇ ಸುಡಬೇಕು ಅನ್ನೋದಿಲ್ಲ, ಒಂದು ಅಟ್ ಎ ಟೈಮ್ ಇಷ್ಟು ಅಂತ ಮಾಡ್ಬೋದು. ಇದೇ ಥರನೇ ಎಷ್ಟು ಚಿಕನ್ಗೂ ಎಲ್ಲ ಮಾಡಿ ಇಟ್ಕೊಬೋದು. ಒಂದೇ ಸತಿ ಮಾಡಿ ಇಟ್ಕೋತೀರಾ ಅಂತಂದ್ರೂ ಹಾಗೆ ಮಾಡ್ಬೋದು. ನಾನು ಎಣ್ಣೆ ಕಾಯೋಷ್ಟೊತ್ತಿಗೆ ಒಂದೊಂದೇ ಅದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಮಾಡಿ ಎತ್ತಿಟ್ಕೊತಾ ಇದ್ದೆ. ಈ ಸತಿ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗೂ ಬಂದಿತ್ತು. ಸೊ ಒಂದೊಂದು ಸತಿ ಮಾಡ್ತಾ ಅದು ಇಂಪ್ರೂವೈಸ್ ಆಗುತ್ತೆ. ಹಾಗಾಗಿ ನಾನು ಇದೊಂದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಕ್ಕಳಿಗೆ ನೀವು ಮನೇಲೇ ಟ್ರೈ ಮಾಡಿ ಕೊಡ್ಬೋದು. ನಾನಿವತ್ತು ಬಿರಿಯಾನಿ ರೆಸಿಪಿ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡೋಣ, ತುಂಬಾ ದಿನ ಆಯ್ತಲ್ಲ ಅಂದ್ಬಿಟ್ಟು ನಾನು ಈ ರೆಸಿಪಿ ವಿಡಿಯೋ ಶೇರ್ ಮಾಡಿದ್ದು. ಸೊ ಹಾಗಾಗಿ ಒಬ್ಬೊಬ್ಬರು ಕಾರ್ನ್ಫ್ಲೆಕ್ಸ್ ಹಾಕೊಳ್ಳೋರು ಹಾಕೊತಾರೆ, ಬಟ್ ಅದು ಎಣ್ಣೆಗೆ ಆಗ್ತಾ ಒಂಥರ ಇದಾಗಿಬಿಡುತ್ತೆ. ಸೊ ನಾನು ಅದು ಒಂದು ಸತಿ ಯಾವಾಗ ಟ್ರೈ ಮಾಡಿದೆ, ಬಟ್ ಇದಂತೂ ತುಂಬಾ ಚೆನ್ನಾಗಿ ಬಂತು, ಎಲ್ಲೂ ಏನೂ ಇದಾಗಲಿಲ್ಲ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು ಇದನ್ನು. ನಾನಿದು ಈವ್ನಿಂಗ್ ಮಾಡಿದ್ದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ. ಸೊ ಅವ್ರಿಗೆ ಏನಾದರೂ ಈ ಥರ ಸ್ನ್ಯಾಕ್ಸ್ ಅಂತಂದಾಗ ನೀವು ಮಧ್ಯಾಹ್ನ ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಟು ಸಾಯಂಕಾಲ ಮಾಡಿಕೊಡ್ಬೋದು. ಇವಾಗ ಎಣ್ಣೆ ಕಾದ್ಮೇಲೆ ಅಷ್ಟೊತ್ತಿಗೆ ನಾನು ಇದು ಮ್ಯಾರಿನೇಷನ್ ಎಲ್ಲ ಮಾಡಿ ಎತ್ತಿಟ್ಕೊಂಡು ಇದೆಲ್ಲ ಮಾಡಿರೋ ಅಷ್ಟೊತ್ತಿಗೆ ಎಣ್ಣೆ ಕಾದಿತ್ತು. ಸೊ ಹಾಕಿದ ತಕ್ಷಣ ಫಸ್ಟು ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ. ಇದೆಲ್ಲ ನೀಟಾಗಿ ಚೆನ್ನಾಗಿ ಬಂತು. ಹಾಗಾಗಿ ಒಂದು ಪ್ಲೇಟಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕಿದೆ. ಇದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ವೈಟ್ ಅಂತ ಅನ್ನಿಸ್ಬೋದು, ಆದರೆ ಇದು ಯೆಲ್ಲೋ ಕಲರು ಆ್ಯಕ್ಚುಲಿ ಗೋಲ್ಡನ್ ಬ್ರೌನೇ ಆಗಿತ್ತು. ಇದು ಫಸ್ಟ್ ಮಾಡಿದ್ದು ಫುಲ್ಲು ಗೋಲ್ಡನ್ ಬ್ರೌನೇ ಇತ್ತು. ವಿಡಿಯೋದಲ್ಲಿ ಮೇ ಬಿ ಲೈಟ್ ಎಫೆಕ್ಟ್ಗೋಸ್ಕರ ವೈಟ್ ಕಾಣಿಸ್ತಾ ಇತ್ತು ಅನಿಸುತ್ತೆ. ನಕ್ಷಿತಿರೋ ನಿನಗೂ ಕೊಡ್ತೀನಿ, ಇರೋ ಅವನಿಗೂ ಕೊಡ್ಬೇಕು. ಇನ್ನು ಚೆನ್ನಾಯ್ತಾ? ಚೆನ್ನಾಗಿ